ಇವತ್ತು ರೈತರು ನನ್ನ ಹೊಲ ಅದ, ಈ ಸಲ ಉದ್ದ ಆಗ್ತದ, ತೊಗರಿ ಆಗ್ತದ, ಸೋಯಾಬೀನ್ ಆಗ್ತದ, ಏನೋ ರಾಶಿ ಮಾಡಿ ನಾನು ಜೀವನ ಮಾಡ್ಬೇಕಂತ ಹೇಳಿತ್ತು. ಆದ್ರೆ ಇವತ್ತ ರೈತ ಪರೇಶಾನ್ ಆಗಿ ಏನು ಆತ್ಮಹತ್ಯೆಗೆ ಶರಣಾಗಬೇಕಂತ ಹೇಳಿ ಪ್ರತಿಯೊಬ್ಬ ರೈತ ತೊಂದರೆದೊಳಗಿದ್ದಾನೆ ಅಧ್ಯಕ್ಷರೇ. ಆದ್ರ ತಾವು ನೋಡಿದ್ರೆ ಅಧ್ಯಕ್ಷರೇ, ನಾನು ಕೂಡ ಈ ರೈತರಿಗೆ ಏನಾರೆ ಪರಿಹಾರ ಕೊಡಿಸ್ಬೇಕು. ಒಬ್ಬ ಬಡ ರೈತನ ಮಗನಿಗೆ ಶಾಸಕರು ಮಾಡ್ಯಾರ ಜನ, ಅವ್ರಿಗೆ ಏನಾರ ಪರಿಹಾರ ಕೊಡಿಸ್ಬೇಕಂತ ಹೇಳಿ ಅರೆಬೆತ್ತಲೆ ಹೋರಾಟ ಮಾಡ್ದ, ಚಾಬಕದ ಮೇಲೆ ಮೈ ಮೇಲೆ ಹೊಡ್ಕೊಂಡ. ಇವತ್ತಿಗೂ ಕೂಡ ನನ್ನ ಮೈ ಮೇಲೆ ಬಾಯ ಗರಿವ ಅಧ್ಯಕ್ಷರೇ. ಆದ್ರ ಇವತ್ತಿಗೂ ರೈತರಿಗೆ ಆ ಪರಿಹಾರ ನೋಡಿದ್ರ ನನಗೆ ಏನ್ ನೋವು ಆಗ್ತದಂದ್ರ, ನನ್ನ ಪಕ್ಕದ ಮಹಾರಾಷ್ಟ್ರದೊಳಗ ನನ್ನ ಮತಕ್ಷೇತ್ರಕ್ಕೆ 3 ಮತಕ್ಷೇತ್ರಗಳು ಹೊತ್ಕೊಂಡವ, ಔಸಾ, ಉಮ್ಮರ್ಗ, ನಿಲಂಗ. ಅಲ್ಲಿ ರೈತರಿಗೆ ದೇವೇಂದ್ರ ಫಡ್ನವೀಸ್ ಅವರು ಕೈ ತುಂಬಾ ಪರಿಹಾರ ಕೊಟ್ಟಾರ. ಅವರಿಗೆ ಎಷ್ಟು ಸುಮಾರು 31,628 ಕೋಟಿಗಳು ದೇವೇಂದ್ರ ಫಡ್ನವೀಸ್ ಅವರು ಪರಿಹಾರ ಕೊಟ್ಟರು. ನಮ್ಮ ರೈತರು ಆಕಳ ಸ್ವಭಾವದವ್ರ ಅಧ್ಯಕ್ಷರೇ. ಹೋರಾಟ ಅಂದ್ರೆ ಗೊತ್ತಿಲ್ಲ ನಮಗ. ನಮ್ಮ ರೈತರು ಬೆಕ್ಕಿನ ಸ್ವಭಾವದವರಲ್ಲ. ಬೆಕ್ಕು ಏನು ಮಾಡ್ತದೆ ಅಧ್ಯಕ್ಷರೇ, ಒಂದು ಕೋಣೆಯೊಳಗ ಬಾಕಲು ಬಂದ್ ಮಾಡಿ, ಕಿಟಕಿ ಬಂದ್ ಮಾಡಿ ಹೊಡಿಲಕ್ ಸ್ಟಾರ್ಟ್ ಮಾಡ್ರಿ, ಮೊದಲು ತಪ್ಪಿಸ್ಲೋಕ್ ನೋಡ್ತದೆ ಅಧ್ಯಕ್ಷರೇ ಬೆಕ್. ಒಂದ್ ವೇಳೆ ತಪ್ಪಿಸ್ಲೋಕ್ ಆಗಿಲ್ಲ ಅಂದ್ರ ಹೊಡೆಯವನು ಕುತ್ತಿಗೆಗೆ ಅಟ್ಯಾಕ್ ಮಾಡ್ತದೆ ಅಧ್ಯಕ್ಷರೇ. ಆದ್ರೆ ನಮ್ಮ ರೈತರು ಕುತ್ತಿಗೆ ಹಿಡಿಯೋರಲ್ಲ. ಬೇಜಾರಾಯ್ತಂದ್ರೆ ಹೋಗಿ ನೇಣು ಹಾಕೋಮಂತ ನನ್ನ ಭಾಗದ ರೈತರು, ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ರೈತರ ಅಧ್ಯಕ್ಷರೇ. ಇದು ಒಂದ್ ಕಡೆ ಆದ್ರ ನಾನು ಈ ವಿನಂತಿಯನ್ನ ಮಾಡ್ತೇನೆ, ನೀವು ರೈತರಿಗೆ ಕೈ ಹಿಡಲ್ಲ, ರೈತರಿಗೆ ಪರಿಹಾರ ಕೊಡಲ್ಲ ಅಂದ್ರೆ ಯಾಕೆ ಈ ಸರ್ಕಾರ ಇರಬೇಕು? ರೈತರು ಒಂದ್ ವೇಳೆ ಇದೇ ಪರಿಸ್ಥಿತಿದಾಗ ಮುಂದುವರೆದ್ರೆ ನಾವು ಯಾರು ಉಳಿಯಲ್ಲ.